ಯಾಕಂದರೆ ಭಾಳಷ್ಟು ಜನರು ಬರೀ ವಿಡಿಯೋ ನೋಡ್ತಾ ಇದ್ದೀರಿ, ಬಟ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಬರ್ತದೆ ಇಲ್ಲೋ ಅಂತ ನಂಗೆ ಗೊತ್ತಿಲ್ಲ. ಸೊ ಇದೊಂದು ಇರಲಿ ಅಂತ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಆದಷ್ಟು ಜನರಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ನೀವು ನೋಡ್ಬೋದು, ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಇದು ಬೆಳೆದು. ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಮತ್ತು ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಏನು ಸಿಗುತ್ತೆ, ಇಲ್ಲಿ ಆಲ್ ಅಂತ ಸಿಗುತ್ತೆ. ಸೊ ಈ ಆಲ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇಲ್ಲಿ ನಿಮಗೆ ಪ್ರತಿಯೊಂದು ಯಾವುದೇ ವಿಡಿಯೋನ ಬಿಟ್ಟರೂ ಕೂಡ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ. ಸೊ ಹಾಗ ನೀವು ವಿಡಿಯೋನ ನೀವು ನೋಡ್ಬೋದು. ಸೊ ನಾವಿವತ್ತು ನೋಡೋಣ iOS ಸಬ್ಜೆಕ್ಟ್ ಬಗ್ಗೆ. ನಾನು ಇಲ್ಲಿ ಪ್ರೀವಿಯಸ್ ಒಂದು ಕ್ವಶನ್ ಪೇಪರ್ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಒಂದು ಕ್ವಶನ್ ನಾನು ತೊಗೊಂಡಿದ್ದೀನಿ, ಎಕ್ಸ್ಪ್ಲೈನ್ ದ ರೂಲ್ಸ್ ರಿಲೇಟಿಂಗ್ ಟು ಕಮೆನ್ಸ್ಮೆಂಟ್ ಆಫ್ ದ ಸ್ಟ್ಯಾಟ್ಯೂಟ್. ಶಾಸನದ ಕಾರ್ಯಾರಂಭಕ್ಕೆ ಸಂಬಂಧಿಸಿದ ನಿಯಮಗಳನ್ನು ವಿವರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಒಂದು ಶಾಸನವನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ಅದಕ್ಕೆ ಏನೆಲ್ಲ ನಿಯಮಗಳನ್ನು ಒಳಗೊಂಡಿದೆ, ಯಾವ ರೀತಿ ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ, ಯಾವ ರೀತಿ ಅದನ್ನು ನಾವು ಜಾರಿ ಮಾಡ್ತಾರೆ ಅನ್ನೋದನ್ನು ನಾವಿಲ್ಲಿ ಡಿಸ್ಕಷನ್ ಮಾಡೋಣ ಸ್ನೇಹಿತರೆ. ಇದರಲ್ಲಿ ಮೊದಲನೇ ಪಾಯಿಂಟು ಕಮೆನ್ಸ್ಮೆಂಟ್ ಡೇಟ್. ಸೊ ಅದರಲ್ಲಿ ಸ್ಪೆಸಿಫೈಡ್ ಡೇಟ್, ಡೇಟ್ ಆಫ್ ಪಬ್ಲಿಕೇಶನ್, ಡೇಟ್ ಆಫ್ ನೋಟಿಫಿಕೇಶನ್. ಎರಡನೇದು ರೆಟ್ರೋಸ್ಪೆಕ್ಟಿವ್ ಆ್ಯಂಡ್ ಪ್ರೊಸ್ಪೆಕ್ಟಿವ್ ಆಪರೇಷನ್. ಸೊ ಅದನ್ನು ನಾನು ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ. ಮೂರನೇದು ಪಾರ್ಸಿಯಲ್ ಕಮೆನ್ಸ್ಮೆಂಟು ಮತ್ತು ಎಫೆಕ್ಟ್ ಆಫ್ ಕಮೆನ್ಸ್ಮೆಂಟ್. ಕನ್ನಡದಲ್ಲಿ ನೋಡೋದಾದರೆ ಆರಂಭ ದಿನಾಂಕ, ಅದರಲ್ಲಿ ನಿರ್ದಿಷ್ಟ ದಿನಾಂಕ, ಪ್ರಕಟಣೆ ದಿನಾಂಕ, ಅಧಿಸೂಚನೆ ದಿನಾಂಕ, ಹಿಮ್ಮುಖ ಮತ್ತು ಭವಿಷ್ಯದ ಕಾರ್ಯಾಚರಣೆ, ಭಾಗಶಃ ಆರಂಭ, ಆರಂಭದ ಪರಿಣಾಮ. ಸೊ ಇವುಗಳನ್ನು ನಾವು ರೂಲ್ಸ್ ರಿಲೇಟೆಡ್ ಟು ಕಮೆನ್ಸ್ಮೆಂಟ್ ಆಫ್ ಸ್ಟ್ಯಾಟ್ಯೂಟ್ ಅಂತ ನಾವು ಕರಿತೀವಿ. ಸೊ ಒಂದೊಂದಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ, ನೋಡೋಣ ಬನ್ನಿ. ಮೊದಲಿಗೆ ಅದರ ಒಂದು ಪರಿಚಯ. The commencement of a statute refers to the date on which a particular law or act comes into force and becomes legally binding. Here are the general rules relating to the commencement of statute. ಒಂದು ನಿರ್ದಿಷ್ಟ ಕಾನೂನು ಅಥವಾ ಕಾಯ್ದೆ ಜಾರಿಗೆ ಬಂದು ಕಾನೂನುಬದ್ಧವಾಗಿ ಜಾರಿಗೆ ಬರುವ ದಿನವನ್ನ ಅಧಿನಿಯಮದ ಆರಂಭ ಅಂತ ನಾವು ಕರಿತೀವಿ. ಅಧಿನಿಯಮದ ಆರಂಭಕ್ಕೆ ಈ ಕೆಳಗೆ ನಾನು ಕೊಟ್ಟಿರ್ತಕ್ಕಂಥ ಕೆಲವು ನಿಯಮಗಳನ್ನು ನೋಡೋಣ. ಮೊದಲನೆಯದು ಕಮೆನ್ಸ್ಮೆಂಟ್ ಡೇಟ್, ಅದರಲ್ಲಿ ನಿರ್ದಿಷ್ಟ ದಿನಾಂಕ, ಸ್ಪೆಸಿಫೈಡ್ ಡೇಟ್. ದ ಮೋಸ್ಟ್ ಕಾಮನ್ ಮೆಥಡ್ ಈಸ್ ಫಾರ್ ದ ಸ್ಟ್ಯಾಟ್ಯೂಟ್ ಇಟ್ ಸೆಲ್ಫ್ ಟು ಸ್ಪೆಸಿಫೈ ಅ ಕಮೆನ್ಸ್ಮೆಂಟ್ ಡೇಟ್. ದಿಸ್ ಡೇಟ್ ಕ್ಯಾನ್ ಬಿ ಅ ಸ್ಪೆಸಿಫೈಡ್ ಎ ಮಂತ್ ಅಂಡ್ ಇಯರ್. ಈ ಒಂದು ನಿರ್ದಿಷ್ಟ ದಿನಾಂಕ ಅತ್ಯಂತ ಸಾಮಾನ್ಯ ವಿಧಾನವೆಂದರೆ ಅಧಿನಿಯಮವು ಒಂದು ಆರಂಭ ದಿನಾಂಕವನ್ನು ನಿರ್ದಿಷ್ಟಪಡಿಸುತ್ತದೆ. ಈ ದಿನಾಂಕವು ನಿರ್ದಿಷ್ಟ ದಿನ, ತಿಂಗಳು ಮತ್ತು ವರ್ಷವನ್ನು ಕೂಡ ಇಲ್ಲಿ ನಿರ್ದಿಷ್ಟವನ್ನು ಪಡಿಸ್ತದೆ ಅಂತ ಹೇಳ್ತಾರೆ. ಒಂದು ಸ್ಟ್ಯಾಟ್ಯೂಟ್ ಅನ್ನ ಜಾರಿಗೆ ಬರಬೇಕಾದ್ರೆ, ಅದನ್ನ ಆರಂಭ ಮಾಡಬೇಕಾದ್ರೆ ಅದೇ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ದಿನಾಂಕ ಮತ್ತು ಇಯರು ಎಲ್ಲವನ್ನು ಕೂಡ ಅದು ಮೆನ್ಷನ್ ಮಾಡ್ತಾ ಇರ್ತದೆ. ಅಂದ್ರೆ ಎಂಥ ದಿನ ನಾವು ಈ ಒಂದು ಸ್ಟ್ಯಾಟ್ಯೂಟ್ ಅನ್ನ ಜಾರಿ ತರಬೇಕು ಅಂತ ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಆರಂಭದ ದಿನಾಂಕ ಅಂತ ನಾವು ಕರಿತೀವಿ. ಅಂದ್ರೆ ಸ್ಪೆಸಿಫೈಡ್ ಡೇಟ್, ಇಂಥ ದಿನಾಂಕಕ್ಕೆ ನಾನು ಅದನ್ನ ಜಾರಿ ತರ್ತೀನಿ ಅಂತ ಹೇಳೋದಕ್ಕೆ ನಾವು ಇಲ್ಲಿ ಕರಿತೀವಿ ಆರಂಭದ ದಿನಾಂಕ ಅಂತ ನಾವು ಕರಿತೀವಿ ಸ್ನೇಹಿತರೆ. ಅದರಲ್ಲಿ ಬಿ, ಡೇಟ್ ಆಫ್ ಪಬ್ಲಿಕೇಶನ್, ಪ್ರಕಟಣೆ ದಿನಾಂಕ. ಡೇಟ್ ಆಫ್ ಪಬ್ಲಿಕೇಶನ್ in the absence of a specific date, the statute may commence on the date of its publication in the official gazette. ಸೊ ನಿರ್ದಿಷ್ಟ ದಿನಾಂಕವಿಲ್ಲದಿದ್ದರೆ ಅಧಿಕೃತ ಅಧಿಸೂಚನೆಯಲ್ಲಿ ಪ್ರಕಟಿಸಿದ ದಿನದಂದು ಅಧಿನಿಯಮವು ಜಾರಿಗೆ ಬರಬಹುದು. ಒಂದು ಸ್ಟ್ಯಾಟ್ಯೂಟ್ ಅನ್ನ, ಒಂದು ಕಾನೂನನ್ನ, ಒಂದು ಲಾ ಅನ್ನ ನಿರ್ದಿಷ್ಟ ದಿನಾಂಕವನ್ನು ಗೊತ್ತುಪಡಿಸದೇ ಇದ್ದ ಸಂದರ್ಭದಲ್ಲಿ ಆ ಒಂದು ಗೆಜೆಟ್ ಅಲ್ಲಿ ಪಬ್ಲಿಕೇಶನ್ ಮಾಡಿದ್ರೆ, ಆ ಒಂದು ದಿನಾಂಕದಂದೇ ಸರ್ಕಾರಿ ಒಂದು ಗೆಜೆಟ್ ಅಲ್ಲಿ ಪಬ್ಲಿಕೇಶನ್ ಮಾಡಿದ್ರೆ ಆ ಒಂದು ದಿನಾಂಕದಂದೇ ಆ ಒಂದು ಅಧಿನಿಯಮವು ಜಾರಿಗೆ ಬಂದಿದೆ ಅಂತ ನಾವು ತಿಳ್ಕೊಬೇಕು ಅಂತ ಇಲ್ಲಿ ಹೇಳ್ತದೆ ಸ್ನೇಹಿತರೆ. ಇಲ್ಲಿ ಡೇಟ್ ಆಫ್ ನೋಟಿಫಿಕೇಶನ್. ಈ ಒಂದು ಡೇಟ್ ಆಫ್ ನೋಟಿಫಿಕೇಶನ್ ಅಲ್ಲಿ ಏನ್ ಹೇಳ್ತಾರಪ್ಪ ಅಂತ ನೋಡೋದಾದ್ರೆ, ಸಮ್ ಸ್ಟ್ಯಾಟ್ಯೂಟ್ಸ್ ಮೇ ಬಿ ಬ್ರಾಟ್ ಇನ್ ಟು ಫೋರ್ಸ್ ಆನ್ ಡೇಟ್ ಟು ಬಿ ನೋಟಿಫೈಡ್ ಬೈ ದ ಗವರ್ನಮೆಂಟ್. ಕೆಲವು ಅಧಿನಿಯಮಗಳು ಸರ್ಕಾರವು ಅಧಿಸೂಚಿಸುವ ದಿನಾಂಕದಂದು ಜಾರಿಗೆ ತರ್ತದೆ. ಅಂದ್ರೆ ಕೆಲವೊಂದು ನಿಯಮಗಳು ಏನ್ ಮಾಡ್ತಾವ, ಕೆಲವೊಂದು ಸಂದರ್ಭದಲ್ಲಿ ಸರ್ಕಾರಗಳು ದಿನಾಂಕವನ್ನ ಗೊತ್ತುಪಡಿಸ್ತವೆ. ಸೊ ಇಂಥ ದಿನಾಂಕದಂತೆ ಈ ನಿಯಮವನ್ನು ಜಾರಿ ತರಬೇಕು ಅಂತ ಕೆಲವೊಂದು ದಿನಾಂಕವನ್ನ ಅಲ್ಲಿ ನೋಟಿಫಿಕೇಶನ್ ಅನ್ನ ಮಾಡ್ತಾರೆ ಸ್ನೇಹಿತರೆ. ಸೊ ಅದಕ್ಕೆ ನಾವು ಎಂತ ಕರಿತೀವಿ, ಡೇಟ್ ಆಫ್ ನೋಟಿಫಿಕೇಶನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡೋಣ. ಎರಡನೇದು ರೆಟ್ರೋಸ್ಪೆಕ್ಟಿವ್ ಅಂಡ್ ಪ್ರೊಸ್ಪೆಕ್ಟಿವ್ ಆಪರೇಷನ್. ಇದರಲ್ಲಿ ಪ್ರೊಸ್ಪೆಕ್ಟಿವ್ ಆಪರೇಷನ್ ಅಂದ್ರೆ ಏನು ಮತ್ತೆ ರೆಟ್ರೋಸ್ಪೆಕ್ಟಿವ್ ಆಪರೇಷನ್ ಅಂದ್ರೆ ಏನು ಅಂತ ನೋಡೋದಾದ್ರೆ, generally statutes operate prospectively, meaning they apply to event and situations that occur after their commencement date. ಸಾಮಾನ್ಯವಾಗಿ ಅಧಿನಿಯಮಗಳು ಭವಿಷ್ಯದಲ್ಲಿ ಕಾರ್ಯನಿರ್ವಹಿಸುತ್ತವೆ. ಅಂದ್ರೆ ಅವುಗಳ ಆರಂಭದ ದಿನಾಂಕದ ನಂತರ ಸಂಭವಿಸುವ ಘಟನೆಗಳು ಮತ್ತು
ಪರಿಸ್ಥಿತಿಗಳಿಗೆ ಅನ್ವಯಿಸುತ್ತದೆ. ಒಂದು ಕಾನೂನು ಜಾರಿಗೆ ಆದ ನಂತರ ಯಾವಾಗ ಕಾನೂನು ಜಾರಿಯಾಗಿದೆಯೋ, ಫಾರ್ ಎಕ್ಸಾಂಪಲ್ BNS 2023 ಜಾರಿಯಾಗಿದೆ. ಸೊ 2023ರಿಂದ ಮುಂದೆ ಆಗುವಂತಹ ಒಂದು ಘಟನೆಗಳಿಗೆ ಈ ಒಂದು ಕಾನೂನು ಅನ್ವಯವಾಗುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಇದನ್ನ ನಾವು ಕರಿತೀವಿ ಪ್ರೊಸ್ಪೆಕ್ಟಿವ್ ಆಪರೇಷನ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ರಿಟ್ರೋಸ್ಪೆಕ್ಟಿವ್ ಆಪರೇಷನ್ ಅಂದ್ರೆ ಏನು, ಹಿಮ್ಮುಖ ಕಾರ್ಯಾಚರಣೆ ಅಂದ್ರೆ ಏನು ಅಂತ ನೋಡೋದಾದ್ರೆ, ಇನ್ ಸಮ್ ಕೇಸ್ a statute may have a retrospective effect, meaning it apply to event that occurred before its commencement. However, retrospective operation is generally disfavored and is usually only permitted if the statute expressly provide for it. ಹಿಮ್ಮುಖ ಕಾರ್ಯಾಚರಣೆ ಅಂತಂದ್ರೆ ಕೆಲವು ಸಂದರ್ಭಗಳಲ್ಲಿ ಒಂದು ಅಧಿನಿಯಮವು ಹಿಮ್ಮುಖ ಪರಿಣಾಮವನ್ನು ಹೊಂದಬಹುದು, ಆದರೆ ಅದು ಅದರ ಆರಂಭದ ದಿನಾಂಕಕ್ಕೂ ಮುನ್ನ ಸಂಭವಿಸಿದ ಘಟನೆಗಳಿಗೆ ಅನ್ವಯಿಸುತ್ತದೆ. ಆದಾಗೂ ಕೂಡ ಹಿಮ್ಮುಖ ಕಾರ್ಯಾಚರಣೆಯನ್ನ ಸಾಮಾನ್ಯವಾಗಿ ಅನಪೇಕ್ಷಿತವೆಂದು ಕೂಡ ಪರಿಗಣಿಸಲಾಗುತ್ತದೆ ಮತ್ತು ಅಧಿನಿಯಮವು ಖಚಿತವಾಗಿ ಅದಕ್ಕೆ ಅವಕಾಶ ನೀಡಿದರೆ ಮಾತ್ರ ಅದನ್ನ ಸಾಮಾನ್ಯವಾಗಿ ಅನುಮತಿಸಲಾಗುತ್ತದೆ. ಸ್ನೇಹಿತರೆ, ನಾವಿಲ್ಲಿ ನೋಡಬಹುದು, ಎಕ್ಸಾಂಪಲ್ ಆಗಿ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. 2005 ಹಿಂದೂ ಸಕ್ಸೆಷನ್ ಆಕ್ಟ್ ಏನ್ ಬಂತಲ್ಲ, ಅದು ಕಾಯ್ದೆ ಬಂತಲ್ಲ. ಸೊ ಆ ಕಾಯ್ದೆ ಬಂದ ನಂತರ ಹೆಣ್ಣು ಮಕ್ಕಳಿಗೆ ಕೂಡ ಈಕ್ವಾಲಿಟಿಯನ್ನ ಸಿಕ್ತು ಸ್ನೇಹಿತರೆ. ಎಲ್ಲ ಒಂದು ಆಸ್ತಿಗಳಲ್ಲಿ ಪಾಲನೆ ಕೇಳೋದಾಗ್ಲಿ ಎಲ್ಲಾಗ್ಲಿ ಈ ರೀತಿಯವರಿಗೆ ಹೆಣ್ಣು ಮಕ್ಕಳಿಗೆ ಒಂದು ಅವಕಾಶನ ಸಿಕ್ತು. ಹಿಂದೂ ಸಕ್ಸೆಷನ್ ಆಕ್ಟ್ 2005. ಈ 2005 ಬಂದಿರತಕ್ಕಂಥ ಈ ಒಂದು ಕಾನೂನು 2005ಕ್ಕಿಂತ ಹಿಂದೆ ಜನಿಸಿರ್ತಕ್ಕಂತಹ ಮಹಿಳೆಯರಿಗೆ ಇದು ಅನ್ವಯ ಆಗುತ್ತಾ ಆಗಲ್ವಾ? ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಇಲ್ಲಿ ಇದನ್ನ ನಾವು 2005ರ ಹಿಂದೆನೇ ಇರಲಿ ಮತ್ತೆ ಮುಂದೆ ಇರಲಿ ಎಲ್ಲರೂ ಕೂಡ ಇದು ಅನ್ವಯ ಆಗುತ್ತೆ ಸ್ನೇಹಿತರೆ. ಈಕ್ವಾಲಿಟಿ ಅಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಇದರಲ್ಲಿ ಈಕ್ವಾಲಿಟಿನ ಕೊಡುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ, ರೆಟ್ರೋಸ್ಪೆಕ್ಟಿವ್ ಆಪರೇಷನ್ ಅಂತ ಕರಿತೀವಿ ಸ್ನೇಹಿತರೆ. ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. 2005ರಲ್ಲಿ ಬಂದಿರತಕ್ಕಂಥ ಈ ಒಂದು ಕಾನೂನು, ಈ ಒಂದು ಕಾಯ್ದೆ 2005ರ ನಂತರ ಆಗುವಂತ ಘಟನೆಗಳಿಗೆ ಅನ್ವಯವಾಗುತ್ತದೆ ಅಂತ ಅನ್ನಕ್ ಬರಂಗಿಲ್ಲ. ಯಾಕಂದ್ರೆ ಇಲ್ಲಿ ನಾವು ನೋಡಬಹುದು, ಪ್ರೋಸ್ಪೆಕ್ಟಿವ್ ಆಪರೇಷನ್ ಅಲ್ಲಿ ಯಾವಾಗ ಅದು ಜಾರಿಗೆ ಬಂದಿರುತ್ತದೋ ಅಂದಿನಿಂದ ಕಾನೂನು ಲಾಭ ಆಗುತ್ತೆ, ಹಿಂದೆ ಬರಂಗಿಲ್ಲ ಅದು. ಸೊ ಮುಂದೆ ಆಗುವಂತ ಘಟನೆಗಳಿಗೆ ಅದು ಅನ್ವಯ ಆಗುತ್ತೆ. ಬಟ್ ಇಲ್ಲಿ ರಿಟ್ರೋಸ್ಪೆಕ್ಟಿವ್ ಆಪರೇಷನ್ ಅಲ್ಲಿ ಹಾಗಲ್ಲ. ಹಿಂದಿನ ಅಂದ್ರೆ 2005ರಲ್ಲಿ ಬಂದಿರತಕ್ಕಂಥ ಕಾಯ್ದೆ ಮುಂದಿನ ಆಗುತ್ತೆ, ಹಿಂದಿನ ಕೂಡ ಅನ್ವಯ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಇದು ಹಿಮ್ಮುಖ ಕಾರ್ಯಾಚರಣೆ ಅಂತ ನಾವು ಕರಿತೀವಿ. ಸೊ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ಪಾರ್ಷಿಯಲ್ ಕಮೆನ್ಸ್ಮೆಂಟ್, ಭಾಗಶಃ ಆರಂಭ. Some statutes may come into force in part stages. For example, certain sections of an act may come into force immediately, while others may come into force at a later date. ಕೆಲವು ಅಧಿನಿಯಮಗಳು ಭಾಗಗಳು ಅಥವಾ ಹಂತಗಳಲ್ಲಿ ಜಾರಿಗೆ ಬರಬಹುದು. ಉದಾಹರಣೆಗೆ, ಕಾಯ್ದೆಯ ಕೆಲವು ವಿಭಾಗಗಳು ತಕ್ಷಣವೇ ಜಾರಿಗೆ ಬರಬಹುದು, ಆದರೆ ಇತರವುಗಳು ನಂತರ ದಿನಾಂಕದಿಂದ ಜಾರಿಗೆ ತರ್ತದೆ. ಇಲ್ಲಿ ಏನಂತಪ್ಪ ಅಂದ್ರೆ ಇಮಿಡಿಯೇಟ್ಲಿ ಕೆಲವೊಂದು ಕಾನೂನುಗಳನ್ನು ಇಮಿಡಿಯೇಟ್ಲಿ ಆಗಿ ನಾವು ಜಾರಿಗೆ ತರ್ತೀವಿ ಅಂತ ಹೇಳ್ತಾರೆ. ಯಾವಾಗ ತರ್ತೀವಪ್ಪ ಅಂತ ನೋಡೋದಾದ್ರೆ, ನಾವು ಎಕ್ಸಾಂಪಲ್ ಕೊಡೋದಾದ್ರೆ, ಡೆಲ್ಲಿಯಲ್ಲಿ ಆಗಿರ್ತಕ್ಕಂಥ ಒಂದು ನಿರ್ಭಯ ಕೇಸ್ ಪ್ರಕರಣವನ್ನ, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಸೆಕ್ಷನ್ಗಳನ್ನ ಹ್ಯಾಡ್ ಮಾಡಿದ್ದಾರೆ, ಅಮೆಂಡ್ಮೆಂಟ್ ಅನ್ನ ಮಾಡಿದ್ದಾರೆ ಸ್ನೇಹಿತರೆ. ಅಂದ್ರೆ ತಕ್ಷಣಕ್ಕೆ ಜಾರಿಯನ್ನು ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಅಂತ ಸಂದರ್ಭದಲ್ಲಿ ಈ ಸಮಾಜದಲ್ಲಿ ಆಗುವಂತಹ ಕೆಲವೊಂದು ಪದೇ ಆಗುವಂತಹ ಘೋರ ಘಟನೆಗಳಿಗೆ ಇಮಿಡಿಯೇಟ್ಲಿ ಆಗಿ ಕೆಲವು ಅಮೆಂಡ್ಮೆಂಟ್ ಅನ್ನ ಮಾಡಿ ಅದಕ್ಕೆ ಸೆಕ್ಷನ್ ಅನ್ನ ಸೇರಿಸಿ ಅದಕ್ಕೆ ಒಂದು ಭಾಗಶಃ ಕಾನೂನು ಅಂತ, ಭಾಗಶಃ ಆರಂಭ ಅಂತ ನಾವು ಅದನ್ನ ಕರಿತೀವಿ ಸ್ನೇಹಿತರೆ. ಆರಂಭದ ಪರಿಣಾಮ, effect of commencement. Once a statute come into force, it becomes binding on all persons within its jurisdiction. Existing law that are inconsistent with the new statute are generally repealed or amended. ಒಂದು ಅಧಿನಿಯಮವು ಜಾರಿಗೆ ಬಂದ ನಂತರ ಅದು ಅದರ ವ್ಯಾಪ್ತಿಯೊಳಗಿನ ಎಲ್ಲ ವ್ಯಕ್ತಿಗಳಿಗೆ ಬದ್ಧವಾಗುತ್ತದೆ. ಹೊಸ ಅಧಿನಿಯಮಕ್ಕೆ ವಿರುದ್ಧವಾಗಿರುವಂತಹ ಅಸ್ತಿತ್ವದಲ್ಲಿರುವ ಕಾನೂನುಗಳು ಸಾಮಾನ್ಯವಾಗಿ ರದ್ದುಪಡಿಸಲಾಗುತ್ತದೆ ಅಥವಾ ತಿದ್ದುಪಡಿಸಲಾಗುತ್ತದೆ. ಒಂದು ಕಾನೂನು ಜಾರಿಯಾದ ನಂತರ ಹಿಂದೆ ಇರುವಂತಹ ಹಳೆ ಕಾನೂನುಗಳು ರದ್ದಾಗ್ತವೆ. ಸೊ 2023ಕ್ಕೆ BNS ಬಂತು. ಸೊ IPC ಏನ್ ಮಾಡುತ್ತೆ, 2023ರ ನಂತರ ಬರುವಂತಹ ಕೆಲವೊಂದು ಪ್ರಕರಣಗಳಿಗೆ BNS ಅನ್ವಯವಾಗುತ್ತದೆ ಸ್ನೇಹಿತರೆ. ಅಂದ್ರೆ 2023ರ ಆಚೆಗೆ ಇರುವಂತಹ ಪ್ರಕರಣಗಳಿಗೆ IPC ಅನ್ವಯವಾಗ್ತದೆ. ಸೊ ಹಾಗಾಗಿ BNS ಬಂದ ನಂತರ ಏನಾಗುತ್ತೆ, ಮುಂದೆ ಬರುವಂತಹ ಪ್ರಕರಣಗಳಿಗೆ ಇದು IPC ಅನ್ವಯವಾಗಲ್ಲ. ಅದನ್ನ ಸೊ ಎಲ್ಲರೂ ಕೂಡ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ನೀವು ಎಷ್ಟು ನನ್ನನ್ನು ಪ್ರೋತ್ಸಾಹ ಮಾಡ್ತೀರೋ ಅಷ್ಟು ನನ್ನ ಹೆಚ್ಚು ವಿಡಿಯೋ ಮಾಡ್ಲಿಕ್ಕೆ ನನಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಕೂಡ ದಯಮಾಡಿ ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.